ಅದು ತನಗೆ ಅಪಹಾಸ್ಯವೆಂದು ತಿಳಿದು ಸಿಟ್ಟಿನಿಂದ ಕಣ್ಣುಗಳನ್ನು ಮೇಲೆ ಮಾಡಿ ಸುಟ್ಟು ಬಿಡುವೆನೋ ಎಂಬಂತೆ ಪಾಂಡವರನ್ನು ನೋಡಿ ಹುಬ್ಬನ್ನು ಗಂಟಿಕ್ಕಿ ಕೇಶವ ಸಹಿತರಾದ ಪಾಂಡವರಿಗೆ ದುರ್ಯೋಧನನು, ನೀವು ಮಾಡುವ ಈ ಅಪಹಾಸ್ಯಕ್ಕೆ ಪ್ರತೀಕಾರವನ್ನು ಇಂದೇ ಪಡೆಯುವಿರಿ. ಸದ್ಯದಲ್ಲಿಯೇ ನೀವು ಪಾಂಚಾಲರೊಂದಿಗೆ ಹತರಾಗಿ ಯಮಕ್ಷಯಕ್ಕೆ ಹೋಗುವಿರಿ ಎಂದು ರಕ್ತದಿಂದ ತುಂಬಿಕೊಂಡಿದ್ದ ದುರ್ಯೋಧನನು ನೀರಿನಿಂದ ಸಂಪೂರ್ಣವಾಗಿ ಹೊರಬಂದು ನಿಂತನು. ಗೂಳಿಯಂತೆ ಹರ್ಷದಿಂದ ಮೇಘಸ್ವರದಲ್ಲಿ ಕೂಗುತ್ತಾ ಆ ಗದೆಯಿಂದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾ ಮತ್ತೆ ದುರ್ಯೋಧನನು, ಯುಧಿಷ್ಠಿರ, ನೀವು ಒಬ್ಬೊಬ್ಬರಾಗಿಯೇ ನನ್ನೊಡನೆ ಯುದ್ಧ ಮಾಡಿರಿ. ಯುದ್ಧದಲ್ಲಿ ಅನೇಕರು ಒಬ್ಬನೊಡನೆ, ಅದರಲ್ಲೂ ವಿಶೇಷವಾಗಿ ಕವಚವನ್ನು ಬಿಚ್ಚಿಟ್ಟಿದ್ದ, ಬಳಲಿರುವ, ನೀರಿನಿಂದ ಮೇಲೆದ್ದು ಬಂದಿರುವ, ದೇಹದಲ್ಲಿ ತುಂಬ ಗಾಯಗೊಂಡಿರುವ ವಾಹನ ಸೈನಿಕರನ್ನು ಕಳೆದುಕೊಂಡಿರುವವನೊಡನೆ ಯುದ್ಧ ಮಾಡುವುದು ನ್ಯಾಯವಲ್ಲ ಎನ್ನುವಷ್ಟರಲ್ಲಿ ಯುಧಿಷ್ಠಿರನು, ದುರ್ಯೋಧನ, ಯುದ್ಧದಲ್ಲಿ ಅಭಿಮನ್ಯುವನ್ನು ಅನೇಕ ಮಹಾರಥರು ಕೊಲ್ಲುವಾಗ ಈ ಪ್ರಜ್ಞೆಯು ನಿನಗೆ ಏಕೆ ಬರಲಿಲ್ಲ? ಆದರೂ ನೀನು ಈಗ ಕವಚವನ್ನು ಧರಿಸು, ತಲೆಕೂದಲನ್ನು ಕಟ್ಟಿಕೋ. ಇನ್ಯಾವುದಾದರೂ ನಿನ್ನಲ್ಲಿ ಇಲ್ಲದಿದ್ದರೆ ಅದನ್ನು ನೀನು ಪಡೆದುಕೊಳ್ಳಬಹುದು. ನಾನು ಪುನಃ ನಿನಗೆ ಇಷ್ಟವಾದುದೊಂದನ್ನು ಕೊಡುತ್ತೇನೆ. 5 ಪಾಂಡವರಲ್ಲಿ ಯಾರೊಡನೆ ಯುದ್ಧ ಮಾಡಲು ಇಚ್ಛಿಸುತ್ತೀಯೋ ಅವರನ್ನು ಸಂಹರಿಸಿ ರಾಜನಾಗು, ಅಥವಾ ಹತನಾಗಿ ಸ್ವರ್ಗವನ್ನು ಪಡೆ. ನಿನ್ನನ್ನು ಜೀವಂತ ಬಿಡುವುದರ ಹೊರತಾಗಿ ಯುದ್ಧದಲ್ಲಿ ನಿನಗೆ ಪ್ರಿಯವಾದ ಬೇರೆ ಏನನ್ನು ಮಾಡಬಲ್ಲೆವು ಎಂದನು. ಆಗ ಕವಚವನ್ನು ಮತ್ತು ಕಾಂಚನ ಪರಿಷ್ಕೃತ ವಿಚಿತ್ರ ಶಿರಸ್ತ್ರಾಣವನ್ನು ಧರಿಸಿ ಕಾಂಚನ ಪರ್ವತದಂತೆ ರಾರಾಜಿಸಿದ ದುರ್ಯೋಧನನು, ಈ ನಿನ್ನ ಮಾತು ನನಗೆ ಬಹುವಾಗಿ ಮೆಚ್ಚುಗೆಯಾಯಿತು ಯುಧಿಷ್ಠಿರ. ಬದುಕಿನ ಮುಸ್ಸಂಜೆಯ ಹೊತ್ತಿಗೆ ನಾವಿಬ್ಬರೂ ಗೆಳೆಯರಾಗಿ ಬಿಟ್ಟಿರುವೆವು ಎನಿಸುತ್ತದೆ. ನೀನಂದಂತೆ ನಾನು ಆರಿಸಿಕೊಳ್ಳುವೆ. ಈ ಗದೆಗಿಂತ ನನಗೆ ಪ್ರಿಯವಾದದ್ದು ಬೇರೊಂದಿಲ್ಲ. ಎದುರಾಳಿಯಾಗಿ ನಿಮ್ಮಲ್ಲಿ ಯಾರು ಬೇಕಾದರೂ ಬನ್ನಿ, ಒಬ್ಬೊಬ್ಬರನ್ನೇ ಕೊಂದು ಹಾಕುತ್ತೇನೆ. ನಾನು ಸಿದ್ಧ ಎಂದನು. ದುರ್ಯೋಧನನು ಯುದ್ಧಕ್ಕೆ ಸಿದ್ಧನಾದನೆಂದು ಯುಧಿಷ್ಠಿರನಿಗೆ ಸಂತೋಷವಾಯಿತು. ದೇಹದ ಅನೇಕ ಭಾಗಗಳಿಂದ ರಕ್ತ ಸುರಿಯುತ್ತಿದ್ದರೂ ಒಂದು ಕೈಯಲ್ಲಿ ಗದೆಯನ್ನು ಹಿಡಿದು ಇನ್ನೊಂದು ಕೈಯನ್ನು ಎದೆಯ ಮೇಲಿಟ್ಟುಕೊಂಡು ಕೆಂಪಾದ ಕಣ್ಣುಗಳಿಂದ ಹಸುಗಳನ್ನು ನೋಡುತ್ತಿರುವ ಸಿಂಹದಂತೆ ಕಾಣುತ್ತಿದ್ದ ಆ ದುರ್ಯೋಧನನನ್ನು ನೋಡಿ ಎಲ್ಲರೂ ಮೆಚ್ಚಿಕೊಂಡರು. ಇಷ್ಟು ಹೊತ್ತು ಇದನ್ನೆಲ್ಲ ಮೌನವಾಗಿ ನೋಡುತ್ತಿದ್ದವನು ಯುಧಿಷ್ಠಿರನ ಬಳಿಗೆ ಹೋಗಿ ಕೃಷ್ಣನು, ಯುಧಿಷ್ಠಿರ, ಎಂತಹ ವರವನ್ನು ಕೊಟ್ಟು ಬಿಟ್ಟೆ. ನಿನ್ನಂತಹ ಮೂರ್ಖನನ್ನು ನಾನು ಈವರೆಗೆ ನೋಡಿರಲಿಲ್ಲ. ಅನೇಕ ವರ್ಷಗಳಿಂದಲೂ ದುರ್ಯೋಧನನು ಭೀಮನ ಪ್ರತಿಮೆಯೊಂದನ್ನು ಇಟ್ಟುಕೊಂಡು ಗದಾಯುದ್ಧವನ್ನು ಅಭ್ಯಾಸ ಮಾಡುತ್ತಿರುವನು. ಭೀಮನನ್ನು ಬಿಟ್ಟು ಇನ್ನು ಯಾರು ಅವನೊಂದಿಗೆ ಹೋರಾಡಿದರೂ ನಿಮಗೆ ರಾಜ್ಯ ಸಿಕ್ಕುವ ಸಂಭವವಿಲ್ಲ. ಭೀಮನಿಗೂ ಅಭ್ಯಾಸ ಸಾಲದು. ಅತಿಯಾದ ಅನುಕಂಪವೇ ನಿನ್ನನ್ನು ಇಷ್ಟು ವರ್ಷ ಹೀನ ಸ್ಥಿತಿಯಲ್ಲಿ ಇಟ್ಟಿದ್ದು. ಹಿಂದಿನಂತೆ ಈಗ ಕೂಡ ಪುನಃ ದ್ಯೂತವನ್ನು ಪ್ರಾರಂಭಿಸಿಬಿಟ್ಟೆಯಲ್ಲ. ಇಂದಿನ ಈ ಜೂಜಾಟವು ಶಕುನಿಯೊಡನಾಡಿದ ಅಂದಿನಂತೆ ವಿಷಮವಾದುದು. ಎಲ್ಲ ಬಿಟ್ಟು ಅವನನ್ನು ದ್ವಂದ್ವಕ್ಕೆ ಆಹ್ವಾನಿಸುವುದೇ? ಪಾಂಡುವಿನ ಮಕ್ಕಳು ಇಡೀ ಜೀವನಮಾನವೆಲ್ಲ ಕಾಡಿನಲ್ಲೇ ಕಳೆಯಬೇಕೋ ಏನೋ. ಭೀಮನು ಹೆಚ್ಚು ಶಕ್ತಿಶಾಲಿಯಾದರೂ ಕುಶಲತೆಯಲ್ಲಿ ದುರ್ಯೋಧನನೇ ಮುಂದು. ದ್ವಂದ್ವದಲ್ಲಿ ಶಕ್ತಿಗಿಂತ ಮುಖ್ಯವಾದದ್ದು ಕುಶಲತೆ. ನಿನ್ನ ಈ ಕೊಡುಗೆಯಿಂದ ನಾವು ನಮ್ಮ ಸ್ಥಾನವನ್ನು ತುಂಬ ದುರ್ಬಲಗೊಳಿಸಿಕೊಂಡಂತಾಯಿತು. ಯುದ್ಧವನ್ನು ಗೆದ್ದ ಮೇಲೂ ಅವನಿಗೆ ರಾಜ್ಯವನ್ನು ಒಪ್ಪಿಸಲು ಹೊರಟಿರಲ್ಲ. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.